ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೀವೆಲ್ಲರೂ ಖುಷಿಯಾಗಿ ನೋಡೋ ವಸುದೇವ ಕುಟುಂಬ ಸೀರಿಯಲ್. ಈ ಸೀರಿಯಲ್ನ ಕಲಾವಿದರ ನಿಜವಾದ ಹೆಸರೇನು ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ. ಹಾಗೆ ಅವರು ಈ ಹಿಂದೆ ಯಾವ ಸೀರಿಯಲ್ ಯಾವ ಮೂವಿಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ರು ಅಂತ ಕೂಡ ನೋಡ್ಕೊಂಬರೋಣ. ನಂಬರ್ 1, ಸ್ವಾತಿ. ನಿಮ್ಮೆಲ್ಲರ ನೆಚ್ಚಿನ ಸ್ವಾತಿ ಅಲಿಯಾಸ್ ಅವರ ಹೆಸರು ಭಾವನಾ ಅಂತ. ಅವರು ಕೇವಲ ಕನ್ನಡ ಮಾತ್ರ ಅಲ್ಲ, ತೆಲುಗು ಧಾರಾವಾಹಿಯಲ್ಲೂ ಮಿಂಚಿದ್ದಾರೆ. ಅವರ ಫಸ್ಟ್ ಡೆಬ್ಯೂ ತೆಲುಗುದಲ್ಲೇ ಅಂತ ಹೇಳ್ಬೋದು. ಅದಾದ್ಮೇಲೆ ಕನ್ನಡಕ್ಕೆ ಬಂದು ಕನ್ನಡಿಗರನ್ನ ಕೂಡ ಗೆಲ್ತಾ ಇದ್ದಾರೆ. ಇನ್ನು ಮೇಘಾ, ಮೂರನೇ ಮಗಳು ಮೇಘಾ ಪಾತ್ರಧಾರಿ ಬೃಂದಾ ಕಶ್ಯಪ್ ಅವರು ಹಿಂದೆ ಸೂಪರ್ ಹಿಟ್ ಆದ ಬ್ರಹ್ಮಗಂಟು ಸೀರಿಯಲ್ ಅಲ್ಲಿ ಪಾತ್ರನ ವಹಿಸಿದ್ರು. ಅಷ್ಟೇ ಅಲ್ಲ, ಅವರು ಲಚ್ಚಿ ಸೀರಿಯಲ್ ಈ ಸೀರಿಯಲ್ನ ಜೀವಾಳ ಆಗಿರೋ ಅವಿನಾಶ್ ಅವರು. ನಿಮ್ಗೆಲ್ಲರಿಗೂ ಗೊತ್ತಿರತ್ತೆ, ಇವರು ಹಿರಿಯ ಕಲಾವಿದರು. ಇವರು ಮಾಡದೇ ಇರೋ ಪಾತ್ರ ಇಲ್ಲ, ಇವರು ಮಾಡದೇ ಇರೋ ಫಿಲ್ಮ್ಗಳಿಲ್ಲ. ಅವರು ಮಾಡಿರೋ ಆಪ್ತಮಿತ್ರದ ಗುರುಗಳ ಪಾತ್ರ ಅಂತೂ ಯಾರಿಗೆ ತಾನೇ ಮರೆಯೋಕೆ ಸಾಧ್ಯ. ಇನ್ನು ತಾಯಿ ಪಾತ್ರದಲ್ಲಿ ಮಿಂಚ್ತಾ ಇರೋ ಪದ್ಮಾ ಅವರು. ಇವರ ನಿಜವಾದ ಹೆಸರು ಅಂಜಲಿ ಅಂತ. ಇವರು ಫಸ್ಟು ಕಾಶಿನಾಥ್ ಅವರ ತರ್ಲೆ ನನ್ನ ಮಗ ಫಿಲ್ಮಲ್ಲಿ ಬರ್ತಾರೆ. ಅದರಲ್ಲಿ ತುಂಬ ಬೋಲ್ಡ್ ಪಾತ್ರಗಳಲ್ಲಿ ಅಭಿನಯಿಸ್ತಾರೆ. ಹಾಗೆ ಕಾಶಿನಾಥ್ ಅವರ ತುಂಬ ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡ್ತಾರೆ. ತುಂಬ ಜನರಿಗೆ ಇಷ್ಟ ಕೂಡ ಆಗ್ತಾರೆ. ಒಂದು ಬ್ರೇಕ್ನ ನಂತರ ಇವರು ರಾಮಾಚಾರಿ ಸೀರಿಯಲಲ್ಲಿ ಆ್ಯಕ್ಟಿಂಗ್ ಮಾಡಿ ಹಾಗೆ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡ್ತಾರೆ. ಈಗ ತಾಯಿ ಪಾತ್ರದಲ್ಲಿ ನಿಮ್ಮೆಲ್ಲರನ್ನ ಮನರಂಜಿಸ್ತಾ ಇದ್ದಾರೆ. ಸೊ ಇವಾಗ ನೀವೆಲ್ಲರೂ ಕಾಯ್ತಾ ಇರೋ ಈ ಸೀರಿಯಲ್ನ ಹೀರೋ ನಿತಿನ್ ಅವರು. ನಿತಿನ್ ಅವರ ನಿಜವಾದ ಹೆಸರು ಭಗತ್ ಅಂತ. ಇವರು ತೆಲುಗುನಲ್ಲಿ ಅಗ್ನಿಸಾಕ್ಷಿ ಅನ್ನೋ ಸೀರಿಯಲಲ್ಲಿ ಖಳನಾಯಕನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ಆಮೇಲೆ ಕನ್ನಡದಲ್ಲಿ ಸರಸು, ಶ್ರೀ ಸಿದ್ಧಲಿಂಗೇಶ್ವರ ಸೀರಿಯಲ್ಗಳಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಮುಖ್ಯ ಪಾತ್ರಧಾರಿಗಳ ವಿಷಯ ಬಗ್ಗೆ ಮಾತಾಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಈ ವಿಡಿಯೋನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತಲೇ ಅಲ್ವಾ. ಸೊ ನನಗೆ ಸಪೋರ್ಟಿಗೋಸ್ಕರ ಪ್ಲೀಸ್ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳನ್ನು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ ನಿಮಗೆ ತಪ್ಪದೇ ಸಿಗುತ್ತೆ. ಇನ್ನು ವಂಶಿ ಕ್ಯಾರೆಕ್ಟರಲ್ಲಿ ಮಿಂಚ್ತಾ ಇರೋ ದಿಲೀಪ್ ಶೆಟ್ಟಿ ಅವರು ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ನೀನಾದೇನ ಸೀರಿಯಲ್ ಮೂಲಕ ಜನರಿಗೆ ತುಂಬ ಹತ್ರ ಆದರು. ಅವರು ಅದಕ್ಕಿಂತ ಮುಂಚೆ ತುಂಬ ತುಳು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ತೆಲುಗು ಸೀರಿಯಲ್ಗಳಲ್ಲಿ ಕನ್ನಡದಲ್ಲಿ ಕೂಡ ತುಂಬ ಮಿಂಚಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅವರು ಕ್ವಾಟ್ಲೆ ಕಿಚನ್ನಲ್ಲಿ ಕೂಡ ಮಿಂಚಿದ್ರು. ಇನ್ನು ನಿತಿನ್ ತಾಯಿ ಪಾತ್ರಧಾರಿ ರಾಧಿಕಾ. ಹಂಸನಾರಾಯಣ ಸ್ವಾಮಿ ಇವರಂತೂ ನಿಮಗೆ ತುಂಬ ಚೆನ್ನಾಗಿ ಗೊತ್ತೇ ಇರುತ್ತೆ. ಇವರು ತುಂಬ ಸೀರಿಯಲ್ಲು ಮತ್ತು ಫಿಲ್ಮ್ಗಳಲ್ಲಿ ಮಾಡಿದ್ದಾರೆ. ಇವರ ಅತ್ಯುತ್ತಮ ಪಾತ್ರಗಳು ಅಂದರೆ ರಾಜ ಹುಲಿಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಆಮೇಲೆ ಇತ್ತೀಚೆಗೆ ಬಿಗ್ ಬಾಸಿಗೆ ಹೋಗಿ ತುಂಬಾ ಹೈಪ್ನ ಕ್ರಿಯೇಟ್ ಮಾಡಿದರು. ಹಾಗೆ ಪುಟ್ಟಕ್ಕನ ಮಕ್ಕಳುಗಳಲ್ಲಿ ವಿಲನ್ ಪಾತ್ರದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ. ಇನ್ನು ಕುಮಾರ್ ಪಾತ್ರದಲ್ಲಿ ಮಿಂಚ್ತಾ ಇರೋರು. ಅವರ ನಿಜವಾದ ಹೆಸರು ಅನೂಪ್ ಅಂತ. ಅವರ ಡೆಬ್ಯೂ ಸೀರಿಯಲ್ ವಸುದೇವ ಕುಟುಂಬನೇ ಆಗಿದೆ. ಹಾಗೆ ಅವರ ಹೆಂಡತಿ ಅಂದರೆ ಸ್ವಾತಿ ಅಕ್ಕ ಪಾತ್ರದಲ್ಲಿ ಮಿಂಚ್ತಾ ಇರೋ ಗೀತಾ ಅವರ ನಿಜವಾದ ಹೆಸರು ಚೈತ್ರ ಅಂತ. ಅವರ ಡೆಬ್ಯೂ ಸೀರಿಯಲ್ ಕೂಡ ಈ ವಸುದೇವ ಸೀರಿಯಲ್ಲೇ ಆಗಿದೆ ಅಂತಾನೆ ಹೇಳ್ಬೋದು. ಮೇನ್ ಪಾತ್ರಧಾರಿ ವಿಲನ್ನು ಪಶುಪತಿ. ಅವರ ನಿಜವಾದ ಹೆಸರು ವೆಂಕಟೇಶ್ ಅಂತ. ಇವರು ಆ್ಯಕ್ಟಿಂಗ್ ಅಷ್ಟೇ ಅಲ್ಲದೆ ಕಂಠದನ ಕಲಾವಿದರು ಕೂಡ. ಇವರು ಜೊತೆಯಲ್ಲಿ ಸೀರಿಯಲಲ್ಲಿ ವಿಲನ್ ಆಗಿ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೂ ಕೂಡ ಒಂದು ಒಳ್ಳೆಯದಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ. ನಂತರ ಅಜ್ಜಿ ಪಾತ್ರಧಾರಿ ಮಾಲತಿ ಸುಧೀರ್ ಅವರು ಕನ್ನಡ ಚಿತ್ರರಂಗದ ದಂತಕಥೆ ಎನ್ನಬಹುದು. ತುಂಬ ಜನರಿಗೆ ಗೊತ್ತಿಲ್ಲ, ಇವರು ದಿವಂಗತ ಸುಧೀರ್ ಅವರ ಪತ್ನಿ. ಇವರ ಇಡೀ ಕುಟುಂಬವೇ ಕಲೆಯ ಹಿನ್ನೆಲೆ ಹೊಂದಿದೆ. ಇವರು ತುಂಬ ಹಳೆಯ ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಇತ್ತೀಚೆಗೆ ರಾಮ ರೈ ಅನ್ನೋ ವಿಭಿನ್ನ ಸಿನಿಮಾದಲ್ಲಿ ಇವರ ನಟನೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇವರು ಧಾರಾವಾಹಿಗಳಲ್ಲಿ ಗಟ್ಟಿಮೇಳ ಮತ್ತು ಕೃಷ್ಣ ತುಳಸಿ ಸೂಪರ್ ಹಿಟ್ ಸೀರಿಯಲ್ಗಳಲ್ಲಿ ಅಜ್ಜಿ ಪಾತ್ರ ಮಾಡಿ ಮನೆ ಮಾತಾಗಿದ್ದಾರೆ. ಇನ್ನು ಕೊನೆಯ ಮಗಳು ಆರಾಧ್ಯ. ಇವರು ನೋಡೋಕ್ಕಷ್ಟೇ ಚಿಕ್ಕ ಹುಡುಗಿ ಅಂತ ಹೇಳ್ಬೋದು. ಆದರೆ ಇವರು ತುಂಬಾ ಫಿಲ್ಮ್ಗಳಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಜನರಿಗೆ ಗೊತ್ತಿಲ್ಲ. ಇವರು ಜೆಂಟಲ್ಮನ್ ಅನ್ನೋ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದರಲ್ಲಂತೂ ಅದ್ಭುತ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ನೀವೆಲ್ಲರೂ ತುಂಬ ಇಷ್ಟಪಟ್ಟು ನೋಡೋ ವಸುದೇವ ಕುಟುಂಬ ಸೀರಿಯಲ್ನ ಆರ್ಟಿಸ್ಟ್ಗಳ ಲೈಫ್ ಸ್ಟೋರಿ. ಸೊ ನಿಮಗೆ ಇದೇ ಥರ ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ನಿಮಗೆ ಯಾರ ಬಗ್ಗೆ ಬೇಕು ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.